ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಯಾರ್ಯಾರು ಅಂತಿಮ ವರ್ಷದ ಪದವಿಯನ್ನು ಓದ್ತಾ ಇದ್ದೀರಾ, ಸೊ ಎಲ್ಲರಿಗೂ ಕೂಡ ಮುಂದೇನು ಅನ್ನೋ ಒಂದು ಯೋಜನೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ಮಾತಾಡಬೇಕು. ಈಗ ಏನು 5th ಸೆಮಿಸ್ಟರ್ ಎಕ್ಸಾಮ್ಸನ್ನು ಬರೀತಾ ಇದ್ದೀರಾ, ಇನ್ನೇನು 6th ಸೆಮಿಸ್ಟರ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ, ಸೊ ನಿಮಗೆ ಕೊನೆಯ ಸೆಮಿಸ್ಟರ್ ಓದೋ ಅಷ್ಟರಲ್ಲೇ ಒಂದು ಐಡಿಯಾ ಇತ್ತು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು, ಸೊ ನಿಮಗೆ ಸ್ವಲ್ಪ ಅದಕ್ಕೆ ವರ್ಕ್ ಮಾಡ್ಬೋದು. ಸೊ ನೀವು ಕಂಡಂತಹ ಕನಸನ್ನು ನಿಮಗೆ ಪೂರಕವಾಗಿ ನೀವು ಹೆಜ್ಜೆಯನ್ನು ಇಡ್ಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಈಗ ಮಾಡಬೇಕು ಅಂತ ನಮಗೆ ಅನಿಸ್ತು. ಸೊ ಹಾಗಾದರೆ ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ PGCET ಎಕ್ಸಾಮ್ಸ್ ಬಗ್ಗೆ. ಹೌದು ಸ್ನೇಹಿತರೆ, PGCET ಅನ್ನೋದು ಏನು ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿಬಿಟ್ಟು, ಸೊ ಇದು KE ಎಕ್ಸಾಮ್ನಿಂದ ಮಾಡ್ತಾರೆ. ಸೊ ನೀವೇನು BA, BBA, BCom, BCA, BSc ಓದಿರ್ತೀರಾ, ಸೊ ನಿಮ್ಮ ಮಾಸ್ಟರ್ ಡಿಗ್ರಿಗೆ ಹೋಗಲಿಕ್ಕೆ, ಅದರಲ್ಲೂ ಪ್ರಮುಖವಾಗಿ MBA ಮತ್ತು MCA ಕೋರ್ಸ್ಗಳಿಗೆ ಹೋಗಲಿಕ್ಕೆ ಯಾವ ರೀತಿ ನೀವು ಅದಕ್ಕೆ ಎಂಟ್ರೆನ್ಸನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೊ PGCET 2025 ಬಗ್ಗೆ ಈ ವಿಡಿಯೋ ಇದೆ. ಸೊ ಯಾರ್ಯಾರು ಒಂದು ಐಡಿಯಾ ಇದೆ MBA ಬಗ್ಗೆ MCA ಬಗ್ಗೆ ಹೋಗ್ಬೇಕಂತ ಇರ್ತೀರಾ, ಸೊ ಏನು ಪದವಿ ವ್ಯಾಸಂಗ ಮಾಡ್ತಾ ಇದ್ದೀರಾ, ಸೊ ಎಲ್ಲರೂ ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಸೊ ಅಚೀವರ್ಸ್ ಕೋಚಿಂಗ್ ಸಂಸ್ಥೆಯಲ್ಲಿ ಕಳೆದ ಒಂದು 10 ವರ್ಷದಿಂದ ಇದೆ ಸಂಸ್ಥೆ. ಸೊ ಕಳೆದ ಒಂದು 3-4 ವರ್ಷದಿಂದ ಅತ್ಯುತ್ತಮ ರಿಸಲ್ಟ್, ಬರೀ ರಿಸಲ್ಟ್ ಅಲ್ಲ, ಅತ್ಯುತ್ತಮ ರಿಸಲ್ಟನ್ನು ಹೊರತರ್ತಿದ್ದೀವಿ. ಸೊ ಹಾಗಾಗಿ 2025 ಲಾಂಗ್ ಟರ್ಮ್ ಬ್ಯಾಚ್, ಅಂದರೆ ನಿಮಗೆ ಎಕ್ಸಾಮ್ ಆಗೋ ತನಕನೂ ಕೂಡ, ಈಗ ಫೆಬ್ರವರಿ ತಿಂಗಳಲ್ಲಿ ಶುರುವಾಗಿ ಎಕ್ಸಾಮ್ ಹಿಂದಿನ ದಿನದ ತನಕನೂ ಕೂಡ ನಿಮಗೆ ಕೋಚಿಂಗನ್ನು ನೀಡಿ PGCET, MBA ಅಥವಾ MCAಲಿ ಅತ್ಯುತ್ತಮ ರ್ಯಾಂಕನ್ನು ಪಡೆದು ಉತ್ತಮ ಕಾಲೇಜ್ನಲ್ಲಿ ನೀವು ವ್ಯಾಸಂಗ ಮಾಡಲಿಕ್ಕೆ, ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಸೊ ಇದು ಪೂರಕವಾಗಿರುತ್ತೆ ಕೋರ್ಸ್. ಸೊ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈಗ ಅರ್ಲಿ ಬರ್ಡ್ ಆಫರ್ ಅಂತ ಹೇಳಿಬಿಟ್ಟು, ಸೊ ಯಾರು ಬೇಗನೆ ಅಡ್ಮಿಷನ್ ಮಾಡ್ತೀರಾ ಅವರಿಗೆ 5% ಡಿಸ್ಕೌಂಟನ್ನು ಕೂಡ ಕೊಡ್ತಾ ಇದ್ದೀವಿ 30 ಜನವರಿ ಒಳಗಡೆ ಅಡ್ಮಿಷನ್ ಮಾಡ್ಕೊಂಡಂಗೆ. ಸೊ ಹಾಗಾದರೆ ಈ ಕೋರ್ಸ್ನಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿಬಿಟ್ಟು, ಸೊ ಇದನ್ನು ಹೇಳೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ಯಾಕೆ ಈ ಕೋರ್ಸ್ನ ಮಾಡಬೇಕು PGCET ಅನ್ನು ನೀವು ನಮ್ಮಲ್ಲಿ ಯಾಕೆ ತೆಗೆದುಕೊಳ್ಬೇಕಂತ ಹೇಳೋದಾದರೆ, ಸ್ನೇಹಿತರೆ ನೋಡಿ, ನಿಮಗೆ ಸ್ವಲ್ಪ ಗೊಂದಲ ಇರುತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ. ಒಂದಿಷ್ಟು ಜನ MBA ಅಂತ ಯೋಚನೆ ಮಾಡ್ತೀರಾ. ಯಾಕಂತಂದರೆ ನೋಡಿ, ಮುಂದೆ ಈ ದಶಕದಲ್ಲೇ AI ಮತ್ತು ChatGPT ಇವೆಲ್ಲ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜಾಬ್ಸ್ನಲ್ಲಿ ಸ್ವಲ್ಪ ಕಡಿತ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಪೋಸ್ಟ್ಗಿಂತನೂ ಈ ಮ್ಯಾನೇಜರಿಯಲ್ ಪೋಸ್ಟ್ ಏನಿದಾವಲ್ವ ಅದು ಸ್ವಲ್ಪ ಬೂಮ್ ಆಗ್ತಿದೆ. ಸೊ ಈ ದಶಕದಲ್ಲಿ ಸೊ MBA ಗ್ರಾಜ್ಯುಯೇಟ್ಸ್ಗೆ ಹೆಚ್ಚು ವ್ಯಾಲ್ಯೂ ಇರುವಂಥದ್ದು. ಸೊ ಹಾಗಾದರೆ ಆ MBAನ ಪರ್ಸ್ಯೂ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಸೊ ನಿಮಗೆ ಹಲವಾರು ದಾರಿ ಇದೆ. CAT, MAT, XAT ಈ ಥರ ಹಲವಾರು ಎಕ್ಸಾಮ್ಸ್ ಇರುತ್ತೆ, ಅಬ್ರಾಡ್ನಲ್ಲಿ ಮಾಡೋ ಅವಕಾಶ ಇರುತ್ತೆ. ಸೊ ಹಾಗಾದರೆ ಅದರಲ್ಲಿ ಒಂದು ಈ ಕರ್ನಾಟಕ PGCET ಎಕ್ಸಾಮ್ ಅನ್ನೋದು. ಸೊ ಹಾಗಾಗಿ ಈ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, CAT ಬಗ್ಗೆ ನಾವು ವಿಶೇಷ ವಿಡಿಯೋನೇ ಮಾಡಿದ್ದೇವೆ. ಸೊ ನಮ್ಮದು PGCET ಕೋಚಿಂಗ್ ಫಾರ್ ಕರ್ನಾಟಕ ಅನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅದರಲ್ಲಿ ಹಲವಾರು ವಿತ್ ಕಾನ್ಸೆಪ್ಟ್ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೇವೆ. ಸೊ ಅದನ್ನು ಕೂಡ ಚೆಕ್ ಮಾಡಿ, ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಈಗ PGDM ಬೆಟರಾ ಸರ್, MBA ಬೆಟರಾ, ಅಥವಾ ನಿಮಗೆ ಯಾವ ಕೋರ್ಸ್ ಮಾಡ್ಬೇಕು ಸರ್, ನಾನು MBA ಇನ್ HR ಮಾಡಿದ್ರೆ ಒಳ್ಳೇದಾ, MBA ಇನ್ ಫೈನಾನ್ಸ್ ಮಾಡಿದ್ರೆ ಒಳ್ಳೇದಾ, ಅಥವಾ MBA ಇನ್ ಡೇಟಾ ಅನಾಲಿಟಿಕ್ಸ್ ಈಗ ಬೂಮ್ ಆಗ್ತಾ ಇದೆಯಾ, ಈ ರೀತಿ ಹಲವಾರು ಗೊಂದಲ ಇರುತ್ತೆ ನಿಮಗೆ. ಸೊ ನಾನು ಹೇಳೋದು, ಸೊ ನಿಮಗೆ ಅಚೀವರ್ಸ್ ಸಂಸ್ಥೆಗೆ ನೀವು ಭೇಟಿ ನೀಡಿದರೆ ಸೊ ನಿಮಗೆ ಒಂದು ಸೂಕ್ತ ರೀತಿ ಉಚಿತವಾಗಿ ಕೆರಿಯರ್ ಗೈಡೆನ್ಸನ್ನು ಮಾಡ್ತೇವೆ. ಸೊ ಈ ರೀತಿ ಹಲವಾರು ಕಳೆದ ನಾನು ರಿಸಲ್ಟ್ಸನ್ನು ತೋರಿಸ್ತೀನಿ, ಯಾವ ರೀತಿ 2022, 23, 24ರಲ್ಲಿ ಅತ್ಯುತ್ತಮ ರಿಸಲ್ಟ್ನೊಂದಿಗೆ ಉತ್ತಮ ಕಾಲೇಜಸ್, ಟಾಪ್ ಟೈರ್ ಕಾಲೇಜಸ್ಗೆ ಅಡ್ಮಿಷನ್ಸನ್ನು ಪಡೆದುಕೊಂಡು ಸೊ ತಮ್ಮ ಹೈಯರ್ ಎಜುಕೇಷನನ್ನು ಮಾಡ್ತಾ ಇರೋವಂಥದ್ದು. ಸೊ ಹಾಗಾದರೆ ನಮ್ಮ ಕೋರ್ಸ್ನಲ್ಲಿ ಏನು ಸಿಗುತ್ತೆ ನಿಮಗೆ ಅಂದರೆ, ಒಂದು ಸ್ಟಡಿ ಮೆಟೀರಿಯಲ್ಸ್, ಇನ್ನೊಂದು ಆ ಸ್ಟಡಿ ಮೆಟೀರಿಯಲ್ಗೆ ಪೂರಕವಾಗಿ ಒಂದು ವರ್ಕ್ ಬುಕ್. ಉದಾಹರಣೆಗೆ ನಿಮಗೆ ಕಾನ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ನಿಮಗೆ ಕ್ಲಾಸ್ನಲ್ಲಿ ಹೇಳ್ಕೊಟ್ಟು ಕ್ಲಾಸ್ನಲ್ಲಿ ಒಂದು 100-150 ಲೆಕ್ಕ ವಿವಿಧ ರೀತಿಯದ್ದು ಮಾಡಿಸಿ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಂಬರ್ಲಿಕ್ಕೆ ವರ್ಕ್ ಬುಕ್ಕನ್ನು ಕೊಟ್ಟು ಮಾರನೇ ದಿನ ಅದಕ್ಕೆ ಕಾನ್ಸೆಪ್ಟ್ ಟೆಸ್ಟನ್ನು ಮಾಡ್ತಾರೆ. ಸೊ ಈ ರೀತಿ ಪ್ರತಿಯೊಂದು ಕಾನ್ಸೆಪ್ಟನ್ನು ನಿಮಗೆ ರೆಡಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಿಮಗೆ 10 ವರ್ಷದ PYQ ಮೆಟೀರಿಯಲನ್ನು ಕೊಡ್ತಾರೆ. ಸೊ 10 ವರ್ಷದ ಹಿಂದೆಯಿಂದ ಯಾವ ರೀತಿ ಮೆಟೀರಿಯಲ್ಸನ್ನು ಕೊಡ್ತಾ ಇದ್ದೇವೆ, ಸೊ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಎಕ್ಸಾಮ್ ಹತ್ತಿರ ಬಂದಾಗ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳನ್ನು ಕೊಡ್ತಾರೆ, ಯಾವ ರೀತಿ ಇರುತ್ತೆ. ಸೊ ಮತ್ತು ಜೊತೆಗೆ ಈ ಬ್ಯಾಚು ಆನ್ಲೈನು ಇರುತ್ತೆ, ಆಫ್ಲೈನು ಇರುತ್ತೆ. ಸೊ ಸುಮಾರು ಜನ ಸರ್ ಕಾಲೇಜ್ ಟೈಮಿಂಗ್ಸಿಗೆ ನಮಗೆ ಸೆಟ್ ಆಗ್ತಾ ಇಲ್ಲ ಸರ್ ಅಂದ ತಕ್ಷಣ, ಸೊ ನಿಮಗೆ ಆನ್ಲೈನ್ ಫೆಸಿಲಿಟಿ, ಅಂದರೆ ನಮ್ಮ ಸಂಸ್ಥೆಗೆ ಬರ್ಲಿಕ್ಕೆ ಆಗಲ್ಲ ಸರ್, ನಾನು ಯಾವುದೋ ಬೇರೆ ಜಿಲ್ಲೆಯಲ್ಲೇ ಇದ್ದೀನಿ ಅನ್ನೋದಾದರೆ ಸೊ ನಿಮಗೆ ಆನ್ಲೈನ್ ಫೆಸಿಲಿಟಿನೂ ಇದೆ, ಆಫ್ಲೈನ್ ಫೆಸಿಲಿಟಿನೂ ಇದೆ. ಹಾಗೆಯೇ ಮತ್ತು ಲೈವ್ ಕ್ಲಾಸಸ್ಸು ಅವೈಲೇಬಲ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ಸು ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಒಂದು ಫ್ಲೆಕ್ಸಿಬಲ್ ಆಗಿ ನಮ್ಮ ಕೋರ್ಸನ್ನು ಡಿಸೈನ್ ಮಾಡಲಾಗಿದೆ. ಸೊ ಫೀಸಿಬಲ್ ಮತ್ತು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಆ್ಯಸ್ ಪರ್ ಯುವರ್ ಕಾಲೇಜ್ ಶೆಡ್ಯೂಲ್. ಅಂದರೆ ನಿಮ್ಮ ಕಾಲೇಜಿಗೆ ನೋಡಿ, ಕೆಲವೊಬ್ರು ಕಾಲೇಜ್ 4 ಗಂಟೆಗೆ ಬಿಡುತ್ತೆ, ಕೆಲವೊಬ್ರಿಗೆ 1 ಗಂಟೆ ಬಿಡುತ್ತೆ,
ಸೊ ನಿಮ್ಮ ಕಾಲೇಜ್ ಶೆಡ್ಯೂಲ್ಗೆ ಪೂರಕವಾಗಿ ನಮ್ಮ ಕೋರ್ಸನ್ನು ಟೈಮಿಂಗ್ಸನ್ನು ನಾವು ಮಾಡಿಟ್ಟಿರ್ತೇವೆ. ಹಾಗೆಯೇ ಬರೀ ನೋಡಿ ಎಲ್ಲರೂ ಏನು ಮಾಡ್ಬಿಡ್ತಾರೆ, ಕೋರ್ಸ್ ಬಗ್ಗೆ ಹೇಳ್ತಾರೆ, ಪಾಠ ಮಾಡ್ತಾರೆ, ನೀವು ಎಕ್ಸಾಮ್ ಬರೆದ ತಕ್ಷಣ ಆಮೇಲೇನು ಹೇಳೋದೇ ಇಲ್ಲ. ಬಟ್ ನಮ್ಮಲ್ಲಿ ಹಾಗಲ್ಲ, ನೀವು ಅಡ್ಮಿಷನ್ ಆಗೋ ತನಕನೂ ಅಂದರೆ ನಿಮಗೆ ಕಾಲೇಜ್ ಸೆಲೆಕ್ಷನ್ ಬಗ್ಗೆ ಆಗಿರ್ಬೋದು, ಆ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕಂತ ಆದರೆ ಗೈಡೆನ್ಸ್ ಅಂಟಿಲ್ ದ ಅಡ್ಮಿಷನ್. ಸೊ ನೀವು ಏನಾದರೂ ಒಂದು ಗುರಿ ಇಟ್ಕೊಂಡಿದ್ದೀರಿ, ಸರ್ ನಾನು MBA ಮಾಡಬೇಕಂದ್ರೆ ನಿಮ್ಗೆ ಅದೇ ಕಾಲೇಜ್ನಲ್ಲಿ ಇದೇ ಕೋರ್ಸ್ನ ತೊಗೋಬೇಕಂದ್ರೆ ನೀವೇನು ಥರ ಮಾಡಬೇಕು, ಯಾವ ಥರ ಸೀಟ್, ಈಗ ಆಪ್ಷನ್ ಎಂಟ್ರಿಗೆ ಯಾವ ಥರ ಹಾಕಬೇಕು, ಸೆಕೆಂಡ್ ರೌಂಡಿಗೆ ಯಾವ ಥರ ಆಪ್ಷನ್ ಎಂಟ್ರಿ ಹಾಕಬೇಕು, ಈ ರೀತಿ ಪ್ರತಿಯೊಂದು ಗೈಡೆನ್ಸ್ ಅಂಟಿಲ್ ದ ಅಡ್ಮಿಷನನ್ನು ನಿಮಗೆ ನೀಡಲಾಗುತ್ತೆ ನಮ್ಮ ಈ ಕೋರ್ಸ್ನಲ್ಲಿ. ಸರ್ ಬರೀ MBA ಬಗ್ಗೆ ಹೇಳಿದ್ರಲ್ವಾ, ನಾವು BCA ಸ್ಟೂಡೆಂಟ್ಸು MCA ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ನೋಡಿ ಸಬ್ಜೆಕ್ಟ್ಸ್ ಕೊಟ್ಟಿದ್ದೀನಿ. 2024ರಲ್ಲಿ ಸ್ವಲ್ಪ ಪರಿಷ್ಕೃತ ಮಾಡಿದ್ದಾರೆ. ಸೊ ನಿಮಗೆ MBA ಅವರಿಗೆ ಕಂಪ್ಯೂಟರ್ ಅವೇರ್ನೆಸ್ ಒಂದನ್ನು ಆ್ಯಡ್ ಮಾಡಿದ್ದಾರೆ. MCA ಅವರಿಗೆ ಆಲ್ಮೋಸ್ಟ್ ಸೇಮ್ ಇದೆ ಸಿಲೆಬಸ್. ಬಟ್ ಅವರಿಗೆ ನೋಡಿ ಜನರಲ್ ಅವೇರ್ನೆಸ್ ಎರಡು ಸೇಮ್ ಇದೆ, ಬಟ್ ಕೆಲವೊಂದು ಕಾನ್ಸೆಪ್ಟ್ಸ್ MCAಗೆ ಡಿಫರ್ ಆಗುತ್ತೆ, MBAಗೆ ಸ್ವಲ್ಪ ಕೆಲವೊಂದು ಹ್ಯುಮ್ಯಾನಿಟೀಸ್ ಆ್ಯಡ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇದೆ, ಅವರಿಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ನಿಮಗೆ ರೀಸನಿಂಗ್ ಇದ್ದರೆ ಅವರಿಗೆ ಲಾಜಿಕಲ್ ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ ಎರಡು ಕಡೆ ಇರುತ್ತೆ, ಕಂಪ್ಯೂಟರ್ ಮತ್ತು GK ಸ್ವಲ್ಪ ವಿವಿಧವಾಗಿರುತ್ತೆ. ಸೊ ನಿಮಗೆ ಡೀಟೇಲ್ಡ್ ಸಿಲೆಬಸ್ ವಿತ್ KEAಯಲ್ಲಿ ಅಧಿಕೃತ ಪ್ರಕಟವಾಗಿರುವಂಥ ಸಿಲೆಬಸ್ನ ವಿಡಿಯೋ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು PGCET MBA ಮತ್ತು MCA ಡಿಫ್ರೆಂಟ್ ಸಿಲೆಬಸ್ ವೀಡಿಯೋಸನ್ನು ಕೂಡ ನಾನು ನಿಮಗೆ ನೀಡ್ತೇನೆ. ನಂತರ ನಾನು ನಿಮಗೆ ಹೇಳ್ತಾ ಇದ್ದೆ ನಮ್ಮಲ್ಲಿ ಯಾವ ರೀತಿ ಉತ್ತಮ ರಿಸಲ್ಟ್ ಇದೆ ಅಂತ. ನೋಡಿ ಹ್ಯಾಟ್ರಿಕ್ ರಿಸಲ್ಟ್ಸ್ ಸ್ನೇಹಿತರೆ, ನೀವು ನೋಡ್ಬೋದು 2022ರಲ್ಲಿ ಕೂಡ 500 ರ್ಯಾಂಕ್ಸ್ ಒಳಗೆ ರ್ಯಾಂಕ್ಸ್, 2023ರಲ್ಲಿ ಕೂಡ ಅತ್ಯುತ್ತಮ ರ್ಯಾಂಕ್ಸ್, 2024ರಲ್ಲಿ ನೋಡಿ ಸ್ನೇಹಿತರೆ 500 ಒಳಗೆ ರ್ಯಾಂಕ್ಸ್. ಸೊ ಈ ಥರ ಟಾಪ್ ರ್ಯಾಂಕ್ಗಳನ್ನು ಸತತ 3 ವರ್ಷದಿಂದ ಮತ್ತು ಟಾಪ್ ರಿಸಲ್ಟ್ಸ್ ಮತ್ತು ಸಂಸ್ಥೆಗೆ 10 ವರ್ಷ ಆಗಿರುವಂಥದ್ದು. ಸೊ ಹಾಗಾಗಿ ಈ ಲಾಂಗ್ ಟರ್ಮ್ ಬ್ಯಾಚ್ 2025ರ ಬ್ಯಾಚಿಗೆ ನೀವು ಈಗಲೇ ಅಡ್ಮಿಷನ್ ಮಾಡಿದ್ರೆ ನೀವು ಫೆಬ್ರವರಿಯಿಂದ ಅಂಟಿಲ್ ದ ಎಕ್ಸಾಮ್ ಡೇಟ್ ಸೊ ನಿಮಗೆ ಕೋಚಿಂಗನ್ನು ನೀಡಲಾಗುತ್ತೆ. ಸೊ ನಿಮ್ಮ PGCET ಅಂಕಗಳಿಂದ ನೀವು ಅತ್ಯುತ್ತಮ ಕಾಲೇಜ್ಗೆ ಹೋಗ್ಬೋದು. ಸೊ ನಾನು ನಿಮಗೆ ರಿಸಲ್ಟನ್ನು ಸಂಪೂರ್ಣವಾಗಿ ತೋರಿಸೋದಾದರೆ 2024ರಲ್ಲಿ ನೋಡಿ ವಿತ್ ರೋಲ್ ನಂಬರನ್ನು ನೀಡಲಾಗಿದೆ. ಸೊ ವಿತ್ ರೋಲ್ ನಂಬರ್ ನೀವು ಬೇಕಾದ್ರೆ ರ್ಯಾಂಕನ್ನು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಈ ರೀತಿ 2024ರ ರಿಸಲ್ಟ್ ಇದಾಗಿದೆ. ಇದೇ ರೀತಿ ನೋಡಿ 2023ರ ರಿಸಲ್ಟ್ ಇದಾಗಿದೆ. ಸೊ ಅತ್ಯುತ್ತಮ, ಇದೆಲ್ಲ ರಾಜ್ಯದ ರ್ಯಾಂಕ್, ಸ್ಟೇಟ್ಗೆ ಇಷ್ಟು ರ್ಯಾಂಕನ್ನು ತೆಗೆದಿರುವಂಥದ್ದು. ಸೊ ಇದು 2022ರ ರ್ಯಾಂಕ್. ಸೊ ಸತತ 3 ವರ್ಷದಿಂದನೂ ಟಾಪ್ ರಿಸಲ್ಟ್ಸ್ ನಮ್ಮ ಅಚೀವರ್ಸ್ ಸಂಸ್ಥೆಯಿಂದ ಬಂದಿದೆ. ಇನ್ನು ನಮ್ಮಲ್ಲಿ ನಿಮ್ಮ ಆನ್ಲೈನ್ ಕ್ಲಾಸ್ ತೆಗೆದುಕೊಂಡವ್ರಿಗೆ ಗೊತ್ತಿರುತ್ತೆ, ನಾವು ಏನು ಹೇಳಿರ್ತೀವಿ ಕ್ಲಾಸ್ನಲ್ಲೇ ಅದೇ ಬಂದಿರುವಂಥದ್ದು. ಉದಾಹರಣೆಗೆ ನೋಡಿ 2023ರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಕ್ಲಾಸ್ ಏನು ನಾನು ಚಂದ್ರಯಾನ ಸಾಫ್ಟ್ ಲ್ಯಾಂಡಿಂಗ್ ಮತ್ತು G20 ಬಗ್ಗೆ ಮಾತನಾಡಿದ್ದೆ, ಅದೇ ಕ್ವಶನ್ ಡೈರೆಕ್ಟಾಗಿ ಅಪೇರ್ ಆಗಿದೆ. ಅಂದರೆ 12 MCA ಕ್ವಶನ್ಗಳು, GK ಕ್ವಶನ್ಸ್ 12 ಇದ್ವು, ಅದರಲ್ಲಿ 9 ಕ್ವಶನ್ ನೇರವಾಗಿ ಬಂದಿದೆ ಅಂಥದ್ದು. ನಾನು ಏನು ಹೇಳಿದೆ ಅದೇ ಬಂದಿರುವಂಥದ್ದು. ಸೊ ಅದಾಗಿದೆ. ಸೊ ವಿತ್ತು ನಿಮಗೆ ಯಾವಾಗ ವಿಡಿಯೋ ಕ್ಲಾಸ್ ಯಾವಾಗ ಮಾಡಿತ್ತು ಮತ್ತು ಕ್ವಶನ್ ಏನಂತ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರನೇ ಇದೆ. ಇವನ್ ಇದು ಕೂಡ ಈ ವರ್ಷ 2024ರ ಪೇಪರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ಪ್ರಶ್ನೆ ಬಂದಿತ್ತು. ಅದನ್ನೇ ನಾನು NSG ಬಗ್ಗೆ ಹೇಳ್ತಾ ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಹೇಳಿದ್ದೆ ಅಂತ, ಬೇರೆ ವಿವಿಧ ರೀತಿಯ ಆಪರೇಷನ್ಸ್ ಬಗ್ಗೆನೂ ಕೂಡ ಹೇಳಿದ್ದೆ. ಇನ್ನು ಸೇಮ್ ಪ್ರವಾಸಿ ಭಾರತೀಯ ದಿವಸ ಬಗ್ಗೆ ಕೂಡ ಇವೆರಡೇ ಪ್ರಶ್ನೆ ಅಂತಲ್ಲ, ಹಲವಾರು ಪ್ರಶ್ನೆ ಈ ವರ್ಷ ನಿಮಗೆ ಅನಾಲಿಸಿಸ್ ತೋರಿಸ್ತೀನಿ, ಯಾವ ಥರ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಅನಾಲಿಸಿಸ್ ಮಾಡಿರೋವಂಥದ್ದು. ಸೊ ಡೈರೆಕ್ಟಾಗಿ ಬಂದಿದೆ. ಸೊ ಇದು ನಾಟ್ ಓನ್ಲಿ ರಿಲೇಟೆಡ್ ಟು GK, ಸೊ ನನ್ನ ಸಬ್ಜೆಕ್ಟ್ ಅಷ್ಟೇ ಅಂತಲ್ಲ, ಸೊ ಬೇರೆ ಎಲ್ಲ ಸಬ್ಜೆಕ್ಟ್ ಕ್ವಾಂಟ್ಸ್ನಲ್ಲಿ ಆಗಿರ್ಬೋದು. ನೀವು ನಂಬಲ್ಲ, MCA ಅವರಿಗೆ ಕೊನೆಯದಾಗಿ ಇಂಡಿಯನ್ ಬಿಸ್ನೆಸ್ ಕಮ್ಯುನಿಕೇಷನ್ ಈ ಥರ 2-3 ಕಾನ್ಸೆಪ್ಟನ್ನು ಒಂದು ವಿಡಿಯೋನ ಮಾಡಲಾಗಿತ್ತು. ಸೊ ಯಾಕಂದರೆ ನಿಮಗೆ ಗೊತ್ತಿರೋದೇ ಕುವೆಂಪು ವಿಶ್ವವಿದ್ಯಾಲಯದ ಟೈಮ್ ಟೇಬಲ್ ಮತ್ತು PGCET ಟೈಮ್ ಟೇಬಲ್ ತುಂಬ ವ್ಯತ್ಯಾಸ ಇತ್ತು. ಸೊ ಹಾಗಾಗಿ ಸೊ ನಾನು ಮಕ್ಕಳಿಗೆ ಮ್ಯಾಕ್ಸಿಮಮ್ ನಾವು ಎಕ್ಸಾಮ್ ಟೈಮ್ನಲ್ಲಿ ಕೂಡ ವಿಡಿಯೋನ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಮತ್ತು ಆಫ್ಲೈನ್ ಕ್ಲಾಸಸನ್ನು ಮಾಡಿ ಕಂಪೈಲ್ ಮಾಡಿ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ನಾವೇನು ಆ ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ ಹುಡುಗರು, ಅವರೆಲ್ಲರೂ ಕೂಡ ಅತ್ಯುತ್ತಮ ಮಾರ್ಕ್ಸನ್ನು ತೆಗೆದಿದ್ದಾರೆ ಅಂಥದ್ದು. ಸೊ ಇದು ನಿಮ್ಗೆ ಗೊತ್ತಾಗ್ಬೋದು. ಇನ್ನು ನಾನು ನಿಮಗೇನು ಅನಾಲಿಸಿಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನೋಡಿ, ಅನಾಲಿಸಿಸ್ ಮಾಡದೆ ಹೊರತು ನಿಮಗೆ ಪರೀಕ್ಷೆನೇ ಎದುರಿಸಲಿಕ್ಕಾಗಲ್ಲ. ನೋಡಿ, ನಾನು MBAದು ಕಳೆದ 3 ವರ್ಷದ್ದು ಅಂದರೆ 2022, 23, 24 ಕಾನ್ಸೆಪ್ಟ್ ವೈಸ್ ಯಾವ್ಯಾವ ಪ್ರಶ್ನೆಯನ್ನು ಎಷ್ಟು ತೆಗೆದಿದ್ದಾರೆ ಅಂತ ನೀವು ನೋಡೋದಾದರೆ, ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ 24ರಲ್ಲಿ 2 ಪ್ರಶ್ನೆ ಇದೆ MBA ಪ್ರಶ್ನೆ ಪತ್ರಿಕೆಯಲ್ಲಿ, 23ರಲ್ಲಿ 2 ಪ್ರಶ್ನೆ, 22ರಲ್ಲಿ 4 ಪ್ರಶ್ನೆ. ಸೊ ಹಾಗಾಗಿ ಈ ವರ್ಷಕ್ಕೆ ನೀವು ಹೋಗ್ತಾ ಕಾನ್ಸ್ಟಿಟ್ಯೂಷನ್ ಹೇಗೆ ಓದಬೇಕು ಅಂತ, ಉದಾಹರಣೆಗೆ ಅದೇ ರೀತಿ ನೀವು ಎಂಟೈರ್ ಟಾಪಿಕ್ಸನ್ನು ನಾನು ನಿಮಗೆ ಅನಾಲಿಸಿಸ್ ಮಾಡಿದ್ದೀನಿ. ನಾಟ್ ಓನ್ಲಿ ಇದು, ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ದು ನಾನು ನಿಮಗೆ ಅನಾಲಿಸಿಸನ್ನು ಮಾಡಿದ್ದೀನಿ. ಸೊ ಅನಾಲಿಸಿಸ್ ವಿಡಿಯೋ ಬೇಕಿದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು
ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಲಾಂಗ್ ಟರ್ಮ್ 2025ರ ಬ್ಯಾಚಿಗೆ PGCET MBA ಅಥವಾ PGCET MCAಗೆ ಆನ್ಲೈನ್ ಆರ್ ಆಫ್ಲೈನ್ ಬ್ಯಾಚ್ಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇದೇ ಜನವರಿ 30ರ ಒಳಗಡೆ ಮಾಡಿದ್ರೆ ನಿಮಗೆ ಅರ್ಲಿ ಬರ್ಡ್ ಆಫರ್ ಆಗಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತದೆ. ಸೊ ಹಾಗಾಗಿ ಅಡ್ಮಿಷನ್ಗೆ ಮಾಡಲಿಕ್ಕೆ ತಡ ಮಾಡಬೇಡಿ. ಸೊ ಹಾಗಾದರೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಎಲ್ಲಿದೆ ಅನ್ನೋದಾದರೆ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ 10 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ನೀಡ್ಕೊತಾ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ PGCET MBA MCAನ ನೋಡ್ತಿರೋಂಥವ್ರು, ಸೊ ನಿಮಗೆ ಫ್ರೀ ಕೆರಿಯರ್ ಗೈಡೆನ್ಸ್ ಬೇಕಿದೆ ಸರ್, ನಾವು ಏನು ಮಾಡಬೇಕಂತ ಒಂದು ಐಡಿಯಾ ಬೇಕಿದೆ, ಅಥವಾ ಈ ಕೋರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಇದು ವಿಡಿಯೋ ಆಗಿತ್ತು PGCET 2025ರ ಹೊಸ ಬ್ಯಾಚನ್ನು ಪ್ರಾರಂಭ ಮಾಡೋದ್ರ ಬಗ್ಗೆ. ಸೊ ಇದು ಫೆಬ್ರವರಿಯಿಂದ ನಿಮಗೆ ಲಾಂಗ್ ಟರ್ಮ್ ಬ್ಯಾಚ್ ಇರುತ್ತೆ ಅಂಟಿಲ್ ದ ಎಕ್ಸಾಮ್ ಡೇಟ್. PGCET ಎಕ್ಸಾಮ್ ಆಗೋ ತನಕನೂ ಕೂಡ ನಿಮಗೆ ಅಂತಿಮ ಹಂತದ ತನಕನೂ ತಯಾರಿ ಮಾಡ್ತೀವಿ. ಸೊ ನೀವು ಅತ್ಯದ್ಭುತ ತೆಗಿಬೇಕು. ನೀವು ರಿಸಲ್ಟ್ಸ್ ಕೂಡ ನೋಡಿದ್ದೀರಾ ಲಾಸ್ಟ್ 3 ಇಯರ್ಸಿಂದ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ನೇಹಿತರೆ ನೀವು ಏನೇ ಮಾಹಿತಿ ಬೇಕಿದ್ರು ಅಂತ ನೀವು ನಮ್ಮನ್ನು ಸಂಪರ್ಕಿಸ್ಬೋದು, ಸೊ ಅಥವಾ ಆಫೀಸ್ಗೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನೀವು ಈಗಲೇ ಎಚ್ಚೆತ್ಕೊಳ್ಬೇಕು ಸ್ನೇಹಿತರೆ. 6th ಸೆಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಂತರದಲ್ಲಿ ನೀವು ಮುಗಿದ ಮೇಲೆ ನೋಡೋಣ ಸರ್ ಏನು ಮಾಡಬೇಕು ಅಂದರೆ ತುಂಬ ತಡ ಆಗೋಗಿರುತ್ತೆ. ಸೊ ಯಾಕಂದರೆ ಲಾಸ್ಟ್ ಟೈಮ್ ಆಗಸ್ಟ್ನಲ್ಲಿ ಎಕ್ಸಾಮ್ ಮಾಡಲಾಗಿತ್ತು, ಅದಕ್ಕೂ ಲಾಸ್ಟ್ ಟೈಮ್ ಸೆಪ್ಟೆಂಬರಲ್ಲಿ. ಸೊ ಈ ಸತಿ ಇನ್ನು ಜೂನ್ ಜುಲೈಯಲ್ಲೇ ಮಾಡಬೇಕಂತ ಇದ್ದಾರೆ. ಸೊ ನಿಮಗೆ ಲೆಸ್ ದೆನ್ 5 ಮಂತ್ಸ್ ಇದೆ. ಸೊ ಹಾಗಾಗಿ ಪ್ರಿಪ್ರೇಷನ್ಗೆ ಟೈಮ್ ಬೇಕಾಗತ್ತೆ. ಸೊ ಬೇಗ ಒಂದು ಯೋಜನೆ ಮಾಡಿ ಅಚೀವರ್ಸ್ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ PGCETಯನ್ನು 2025ನ ಯಶಸ್ವಿಯಾಗಿ ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡು ಎದುರಿಸೋಣ. ಸೊ ಹಾಗೆಯೇ ಅತ್ಯುತ್ತಮ ರಿಸಲ್ಟನ್ನು ಪಡ್ಕೊಂಡು ಅತ್ಯುತ್ತಮ ಕಾಲೇಜ್, ಉನ್ನತ ಮಟ್ಟದ ಕಾಲೇಜ್ಗೆ ನಾವು ಹೋಗೋಣ. ಸೊ ನಿಮ್ಮ ಕೆರಿಯರನ್ನು ಬೆಳೆಸೋಣ ಅಂತ ಹೇಳ್ಬಿಟ್ಟು, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೆಚ್ಚೇನಾದರೂ ಬೇಕಿದ್ರೆ ನಮ್ಮನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.